ಈಗ ಮೊದಲೇನು ಏನು ತೊಂದರೆ ಇರಲಿಲ್ಲ ಗ್ಯಾಸಿಂದ. ಇವತ್ತು ಆಗಸ್ಟ್ ಮಾತ್ರ ನಮ್ಮ ಹತ್ರ ಗ್ಯಾಸ್ ಇತ್ತು, ಮಾಡಿ ಕಳಿಸಿದ್ದೀವಿ. ನಾಳೆಯಿಂದ ನೋಡ್ಬೇಕು, ಒಂದು ಮೆನು ಆದ್ರೂ ಕಡಿಮೆ ಮಾಡ್ಕೊಂಡು ಒಂದು ಐಟಮ್ ಆದ್ರೂ ಕಳ್ಸೋಣ ಅಂತ ಗ್ಯಾಸ್ ಹುಡ್ಕಾಡ್ತಿದ್ದೀವಿ. ಡಬಲ್ ದುಡ್ಡು ಕೊಟ್ಟರು ಗ್ಯಾಸ್ ಸಿಗ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಇಲ್ಲಿಂದ 6 ಕ್ಯಾಂಟೀನ್ಗೆ ಹೋಗುತ್ತೆ, 6 ಕ್ಯಾಂಟೀನ್ಗೆ ಸಪ್ಲೈ ಆಗುತ್ತೆ ಇಲ್ಲಿಂದ. ಮೆನು ಪ್ರಕಾರ ಒಂದು ಇಡ್ಲಿ ಇರುತ್ತೆ, ಅದ್ರ ಜೊತೆಗೆ ರೈಸ್ ಐಟಮ್ ಇರುತ್ತೆ. ಒಂದೊಂದು ದಿವಸ ಬೇರೆ ಬೇರೆ ಇರುತ್ತೆ. ಈಗ ನಾಳೆ ನಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಇಡ್ಲಿ ಆದರೂ ಒಂದು ಐಟಮ್ ಕಡಿಮೆ ಮಾಡಿ ಒಂದು ಐಟಮ್ ಆದರೂ ಜನಗಳಿಗೆ, ಬಡವರಿಗೆ ಒಂದು ಸಿಲಿಂಡ್ರ್ ಒಂದು ದಿವಸ ಕಮರ್ಷಿಯಲ್. ಒಂದು ಸಿಲಿಂಡ್ರ್ ಒಂದು ದಿವಸ ಖಾಲಿ ಆಗಿಬಿಡುತ್ತೆ. ಏನು ಮಾಡೋದಂತ ಅದಕ್ಕೆ ಫುಲ್ ತೊಂದರೆ. ಇನ್ನು ಬೇರೆ ಏನು ಇದು ಮಾಡ್ಕೊಳ್ಳೋಕ್ಕೂ ಇದಿಲ್ಲ, ಎಲ್ಲ ಪೈಪ್ಲೈನ್ ಅದು ಇದು ಬೇರೆ ಸೌದೆ ಅದು ಏನು ಮಾಡಿ ಗ್ಯಾಸ್ ತರಲೇಬೇಕು ನಾವು. ಎಷ್ಟಾದ್ರು ಗ್ಯಾಸ್ ತಂದ್ಕೊಂಡು ರೆಡಿ. ಮತ್ತು ತೊಂದರೆ, ಬಡವ್ರಿಗೆ ತೊಂದರೆ ಆಗ್ಬಿಡುತ್ತಲ್ಲ ಗ್ಯಾಸ್ ನಾವು ಬಂದ್ ಮಾಡಿದ್ರೆ ಅಂತ. ಇಲ್ಲೆಲ್ಲ ಭಾಳ ಜನ ಕೆಲಸ ಮಾಡ್ತಾರೆ ಕ್ಯಾಂಟೀನ್ಗಳಿಗೆಲ್ಲ, ಅಲ್ಲಿ ಬೇರೆ ಬೇರೆ ಸಪ್ಲೈ ಮಾಡೋದು. ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ತೊಂದರೆ ಭಾಳ ತೊಂದರೆ ಆಗ್ಬಿಡುತ್ತೆ ಸರ್. ಸಿಲಿಂಡ್ರ್ ಎಲ್ಲಿ ಇಲ್ವಲ್ಲ, ಸಿಲಿಂಡ್ರ್ ಯಾರು ಇದಾದರೂ ಬುಕ್ ಮಾಡೋಕ್ಕೂ ಇಲ್ಲ. ಆಮೇಲೆ ಇವು ಯಾರು ಇದೆಲ್ಲ ಗ್ಯಾಸೇ ಬರ್ತಾ ಇಲ್ಲ. ಅವ್ರು ಬರೀ ಇದ್ದದ್ದು ಅದು ಇದು ಏನೋ ಹೇಳ್ತಾವ್ರೆ. ಅದು ಹೇಳಿದೆ ನಿಮಗೆ ಸಿಲಿಂಡರ್ ಎಲ್ಲಿಂದ ಬರ್ತಿತ್ತು? ಇಲ್ಲಿ ಇವ್ರ ಹತ್ರ ತಗೋತಿದ್ವಿ ನಾವು. ಅವರು ಗ್ಯಾಸ್ ಕಮರ್ಷಿಯಲ್. ಸಮಸ್ಯೆ ಫುಲ್ ಸಮಸ್ಯೆ ಆಗಿದೆ, ಏನು ಮಾಡೋಕ್ಕಿಲ್ಲ. ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತೀರಾ ಸರ್ಕಾರ? ಅದು ಅವರು ಮತ್ತೆ ಏನೋ ಅನುಕೂಲ ಮಾಡಿದರೆ ಒಳ್ಳೆಯದು. ಇಂಥ ಬಡವ್ರಿಗೆ ಭಾಳ ತೊಂದರೆ ಇಲ್ಲ ಅದು ಸರ್. ಬಂದ್ ಮಾಡಿದರೆ ಹಾಸ್ಪಿಟ್ಲಿಗೆ ಬರೋರಿಗೆಲ್ಲರಿಗೆ ಇಂಥಲ್ಲೆಲ್ಲ ಭಾಳ ತೊಂದರೆ ಆಗ್ಬಿಡುತ್ತಲ್ಲ. ಹಂಗಾಗಿ